ಜೈ ಭಾರತ್ ವಂದೇ ಮಾತರಂ. ಪಾಕಿಸ್ತಾನದಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ. ಬರ್ತಾರೆ, ಕೊಲ್ತಾರೆ, ಹೋಗ್ತಾರೆ. ಯಾರು ಅಂತ ಇದುವರೆಗೆ ಪತ್ತೆಯಾಗಲಿಲ್ಲ. ಆದರೆ ಕೊಲೆ ಆಗಿರುವಂತಹ ವ್ಯಕ್ತಿಗಳು ಮಾತ್ರ ಭಾರತಕ್ಕೆ ಬೇಕಾಗಿರುವ ವ್ಯಕ್ತಿಗಳಾಗಿರುತ್ತಾರೆ ಅಥವಾ ಭಯೋತ್ಪಾದಕರಾಗಿರುತ್ತಾರೆ. ಈಗ ಇಂಥದೇ ಒಂದು ಘಟನೆ ಪಾಕಿಸ್ತಾನದಲ್ಲಿ ಮತ್ತೊಮ್ಮೆ ನಡೆದಿದೆ. ನಿಮಗೆ ಕುಲಭೂಷಣ್ ಜಾಧವ್ ವಿಚಾರ ಗೊತ್ತಿರಬಹುದು. ಭಾರತದ ಮಾಜಿ ನೌಕಾದಳದ ಅಧಿಕಾರಿ ಇರಾನ್ನಲ್ಲಿ ಕೆಲಸ ಮಾಡುತ್ತಿರುವಾಗ ಅವರನ್ನು ಸೆರೆ ಹಿಡಿದು ಪಾಕಿಸ್ತಾನದ ISIಗೆ ಒಪ್ಪಿಸುತ್ತಾರೆ. ಇನ್ನು ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿಯೇ ಈತನ ಹೆಸರು ಮುಷ್ಟಿಷಾ ಮೀರ್. ಇವನು ಬಲೂಚಿಸ್ತಾನದ ಪ್ರಮುಖ ಮುಸ್ಲಿಂ ವಿದ್ವಾಂಸಕರಾಗಿದ್ದ. ಎಂದಿನಂತೆ ರಾತ್ರಿ ಮಸೀದಿಗೆ ಪ್ರಾರ್ಥನೆಗಂತ ತೆರಳಿದ. ವಾಪಸ್ ಬರುತ್ತಿರುವ ಸಂದರ್ಭದಲ್ಲಿ ಯಾರೋ ಬಂದೂಕುದಾರಿಗಳು ಅವನ ಮೇಲೆ ಶೂಟ್ ಮಾಡಿದ್ದಾರೆ. ಅದು ಕೂಡ ಗನ್ ಪಾಯಿಂಟ್ ಇಟ್ಟು ಶೂಟ್ ಮಾಡಿದ್ದಾರೆ. ಆಸ್ಪತ್ರೆಗೆ ಕೊಂಡೋಗುವ ಮುಂಚೆನೆ ಸತ್ತಿದ್ದಾನೆ. ಇನ್ನು ಕೊಲೆ ಮಾಡಿದವರು ಯಾರು ಅಂತ ಇನ್ನೂ ಕೂಡ ಗೊತ್ತಾಗ್ಲಿಲ್ಲ. ಅದು ರಹಸ್ಯವಾಗಿ ಉಳಿದುಕೊಂಡಿದೆ. ಇಂತಹ ಘಟನೆಗಳು ನಡೆದಿರುವುದು ಇದೇನು ಮೊದಲೇನಲ್ಲ. ಇದಕ್ಕಿಂತ ಮುಂಚೆನೆ ಪಾಕಿಸ್ತಾನದಲ್ಲಿ ಎಷ್ಟೋ ಘಟನೆಗಳು ಕೂಡ ನಡೆದಿದೆ. ಇನ್ನು ಈ ವ್ಯಕ್ತಿಯ ಮೇಲೆ ಕೆಲವೊಂದು ಆರೋಪಗಳಿತ್ತು. ಇವನು ಮಾನವ ಕಳ್ಳಸಾಗಣೆ ಮಾಡುತ್ತಿದ್ದ. ಇವನು ಭಯೋತ್ಪಾದಕರಿಗೂ ಕೂಡ ಸಹಾಯ ಮಾಡುತ್ತಿದ್ದ. ಇವನು ಜಮಿಯತ್ ಎ ಇಸ್ಲಾಂನ ಸದಸ್ಯನು ಕೂಡ ಆಗಿದ್ದ. ಈ ಬಂದೂಕುದಾರಿಗಳು ಕೂಡ ಅಷ್ಟೇ, ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಮುಸುಕು ಹಾಕಿ ಬಂದಿರುತ್ತಾರೆ. ಇವರು ಎಷ್ಟು ಸಲೀಸಾಗಿ ಕೆಲಸ ಮಾಡಿ ಹೋಗ್ತಾರೆಂದರೆ, ಇದಕ್ಕಿಂತ ಮುಂಚೆ ಇಂಥ ಘಟನೆಗಳು ಕೂಡ ನಡೆದಿವೆ. ಆದರೆ ಅವರನ್ನು ಕೂಡ ಕಂಡು ಹಿಡಿಯಲು ಆಗಲಿಲ್ಲ. ಆದರೆ ಪಾಕಿಸ್ತಾನ ಮಾತ್ರ ಭಾರತದತ್ತ ಬೊಟ್ಟು ಮಾಡುತ್ತಿದೆ. ಇದೆಲ್ಲ ಭಾರತದ ಕೆಲಸ. ಭಾರತದ ಗುಪ್ತಚರ ಅಧಿಕಾರಿಗಳು ಈ ರೀತಿ ಮಾಡ್ತಾರಂತ ಒಂದು ಆಧಾರರಹಿತ ಆರೋಪ ಮಾಡ್ತಾರೆ. ಭಾರತ ಇಂಥ ಹೇಳಿಕೆಯನ್ನು ತಳ್ಳಿ ಹಾಕ್ತಿದೆ. ಇದು ಪಾಕಿಸ್ತಾನದ ಆಂತರಿಕ ಕಲಹದಿಂದಾಗಿ ಈ ರೀತಿಯ ಘಟನೆ ನಡೆಯುತ್ತಿದೆ. ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರಿಗೆ ಹಾಗಲ್ಲ. ಹೀಗಾಗಿ ಅಲ್ಲಿನ ಆಂತರಿಕ ಸಮಸ್ಯೆಯಿಂದ ಪರಸ್ಪರ ಕೊಲ್ಲುತ್ತಿದ್ದರಂತ ಭಾರತ ಹೇಳುತ್ತಿದೆ. ಈ ಘಟನೆ ನಡೆದ ನಂತರ ಅಲ್ಲಿನ ಉಗ್ರರು ಹೊರಬರಲು ಹೆದರ್ತಾರೆ. ಯಾವಾಗ ಏನಾಗ್ತಿದೆ ಅಂತ ಹೇಳಕ್ಕಾಗ್ತಲ್ಲ. ಈ ಭಯೋತ್ಪಾದಕರ ಆಂತರಿಕ ಕಲಹ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ಇಲ್ಲಿವರೆಗೆ ಯಾರೆಲ್ಲ ಈ ಮುಸುಕುದಾರಿಗಳಿಂದ ಸತ್ತಿರುತ್ತಾರೋ ಒಂದು ಭಾರತಕ್ಕೆ ಬೇಕಾಗಿರುವ ವ್ಯಕ್ತಿಗಳು. ಒಂದಲ್ಲ ಒಂದು ಅಪರಾಧಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ಯಾವಾಗ ಏನಾಗ್ತದೆ ಎಂಬ ಭಯದಲ್ಲಿಯೇ ಅವರು ಕಾಲ ಕಳೆಯುತ್ತಿದ್ದಾರೆ. ಆದರೆ ಇದು ಭಾರತಕ್ಕೆ ಒಂದು ಸಂತೋಷದ ವಿಚಾರನೆ.